ಈ ದೇಶರು ನನ್ನ ಮೇಲೆ ಸರಿಯಾಗಿ ಸೇಟ್ ತಿಳ್ಕೊಂಡ್ರು. ಈ ಊರಲ್ಲಿ ಕುಡಿಯೋಕೆ ನೀರೇ ಇಲ್ಲ. ಅವ್ರು ಹೇಳ್ದಂಗೆ ಶಿವನ ದೇವಸ್ಥಾನನೂ ಇಲ್ಲ. ಈ ತಾತ ಬೇರೆ ನನ್ನ ಮೇಲೆ ಸರಿಯಾಗಿ ದಿಕ್ಕು ತಪ್ಪಿಸಿ ಊರೆಲ್ಲ ಅಲಿಯೋ ಥರ ಮಾಡಿದ್ರು. ಊರಿಗೆ ಹೋಗೋದೆ ಸರಿಯಾದ ದಾರಿ ಅನಿಸುತ್ತೆ. ರಶ್ಮಿ ದೇಹದಲ್ಲಿ ಹೊತ್ತಿರೋ ಜ್ವಾಲಾಮುಖಿ ಜೊತೆನೇ ಸಂಸಾರ ಮಾಡಬೇಕು. ಅಮ್ಮ ಮಹಾತಾಯಿ, ನೀನೇ ಕಾಪಾಡಬೇಕಮ್ಮ. ಏನಪ್ಪ ಮುದ್ರಾಮ, ನೀನು ಹುಡುಕ್ತಾ ಇರೋ ದೇವಸ್ಥಾನ ಸಿಕ್ತಾ? ಶಿವನ ದರ್ಶನ ಆಯ್ತಾ? ನಿಮ್ಮ ಕಣ್ಣಿಗೆ ನಾನು ಪೆಕ್ರನ್ ಥರ ಕಾಣಿಸ್ತೀನಾ? ನಾನು ಕೇಳಿದ್ದು ಶಿವನ ದೇವಸ್ಥಾನ. ನಿಮ್ಗೇನೋ ಗೊತ್ತಿರೋ ಥರ ಉದ್ದ ಕೈ ತೋರಿಸಿದ್ರಿ. ಅಲ್ಲಿ ಯಾವ ಶಿವನ ದೇವಸ್ಥಾನನೂ ಇಲ್ಲ. ಅಲ್ಲಿ ಯಾವ ಅಮ್ಮನವ್ರ ದೇವಸ್ಥಾನ ಇರೋದು. ಪೂಜಾರಿ ಕೂಡ ಅದನ್ನೇ ಹೇಳ್ದ. ಮಗು, ನಂಬಿಕೆನೇ ದೇವರು. ನಂಬಿ ಕೆಟ್ಟವರಿಲ್ಲವೋ ಮನುಜ, ನಂಬದೆ ಕೆಟ್ಟರೆ ಕೆಡಲಿ ಅಂತ ದಾಸರೇ ಹೇಳಿದಾರಲ್ವಾ. ನನ್ನ ತಲೆ ಕೆಟ್ಟು ಗೊಬ್ಬರ ಆಗ್ತಿದೆ. ಈ ಸಮಯದಲ್ಲಿ ದಾಸರ ಪದ ಬೇಕಾ? ಮಗು, ನೀನು ನಮ್ಮೂರು ಶಂಕರಾಪುರದಲ್ಲಿ ಶಿವನ ದೇವಸ್ಥಾನ ಇದೆ ಅಂತ ನಂಬಿ ಬಂದೆ ತಾನೆ? ನಿಮ್ಮೂರಿನ ವೇದಾಂತ ದೇಶಿಕರು ಹೇಳಿದ್ದು ಅದೇ ತಾನೆ? ಅದೇನೋ ಹೌದು, ಆದ್ರೆ ಆ ದೇವಸ್ಥಾನ ಇಲ್ಲಿ ಇಲ್ವಲ್ಲ. ನೀವೆಲ್ಲರೂ ಸೇರ್ಕೊಂಡು ನನ್ನ ದಿಕ್ಕು ತಪ್ಪಿಸ್ತಿದ್ದೀರಾ ಅನಿಸ್ತಿದೆ. ನಂಬಿ ಬಂದ ಮೇಲೆ ಹುಡುಕಿ ತೆಗಿಬೇಕಪ್ಪ. ಅಪ್ಪಟವಾದ ಚಿನ್ನ ಸಿಗಬೇಕು ಅಂತಂದ್ರೆ ಮಣ್ಣನ್ನ ಅಗದು ಬಗದು ಕರಗಿಸಿ ಬೇಯಿಸಿದ್ರೇನೆ ಸಿಗೋದು. ಹಾಗೇನೆ ನೀನು ನಂಬಿಕೆಯಿಂದ ಹುಡುಕ್ಬೇಕು. ಸರಿ ಹೋಯ್ತು. ಇಲ್ಲದೆ ಇರೋದನ್ನ ಇದೆ ಅಂತ ವಾದ ಮಾಡ್ತಿದ್ದೀರಲ್ಲ. ಇದ್ರೆ ನಿಮ್ಮೂರಿನ ಜನಕ್ಕೂ ಕಾಣ್ಬೇಕಲ್ವಾ? ಅವಾಗ್ಲಿಂದ ನೀವೊಬ್ಬರೇ ಇದೆ ಇದೆ ಅಂತ ಬಡ್ಕೋತಿದ್ದೀರಾ. ಈಗ ನೀನು ಹೋಗಿ ಬಂದೆಲ್ಲ ಅಮ್ಮನವ್ರ ದೇವಸ್ಥಾನ, ಅದೇ ಶಿವನ್ ದೇವಸ್ಥಾನ. ವಾ, ಇಷ್ಟೊತ್ತು ನಂಗೆ ತಲೆ ಕೆಟ್ಟೋಯ್ತು ಅನ್ಕೋತಾ ಇದ್ದೆ. ಈಗ ನಿಮ್ಗೂ ಕೆಟ್ಟೋಯ್ತಾ? ದೇವ್ರನ್ನ ಹುಡ್ಕೋ ನಾವೆಲ್ಲ ತಲೆ ಕೆಟ್ಟವ್ರೆ ಅಲ್ವೇನಪ್ಪ? ಅಲ್ಲ ತಾತಪ್ಪ, ಅಮ್ಮನವ್ರ ದೇವಸ್ಥಾನನೇ ಶಿವನ್ ದೇವಸ್ಥಾನ ಅಂತ ಸಾಧಿಸ್ತಿದ್ದೀರಾ. ಇದಕ್ಕೆ ನಿಮ್ಗೆ ತಲೆ ಕೆಟ್ಟಿದೆ ಅಂದೆ ಇನ್ನೇನು ಹೇಳಿ? ನಿಜಾನೇ. ನಿನ್ನ ಮನಸ್ಸಿನಲ್ಲಿರೋ ಸಂಶಯನ ಬಗೆಹರಿಸ್ಬೇಕು ಅಂತಂದ್ರೆ ನಾವು ಕಾಲವನ್ನ ಹಿಂದಕ್ಕೆ ತಿರುಗಿಸ್ಬೇಕು. ಇತಿಹಾಸನ ಕೆದಕ್ಬೇಕು, ಸತ್ಯವನ್ನ ಅರಿಬೇಕು. ಹಿಂದೆ ಶಿವಾಲಯವಾಗಿದ್ದ ದೇವಸ್ಥಾನ ಈಗ ಅಮ್ಮನವ್ರ ದೇವಸ್ಥಾನ ಹೇಗಾಯಿತು ಅನ್ನೋದನ್ನ ಅರಿಬೇಕಾದ್ರೆ ಇತಿಹಾಸದ ಪುಟಗಳನ್ನ ತೆಗಿಬೇಕಪ್ಪ. ಸಾವಿರದ 311ನೇ ಇಸ್ವಿ. ಆಗ ಸಮೃದ್ಧಿಯಿಂದ ಕೂಡಿತ್ತು ಶಂಕರಾಪುರ. ಸಂಪೃಕ್ತ ಜನಗಳು, ದೇವರು, ದೇವಸ್ಥಾನ, ಪೂಜೆಗಳು, ಉತ್ಸವಗಳು ನಡೀತಾ ಇದ್ದ ಕಾಲ. ಕಾಲ ಕಾಲಕ್ಕೆ ಮಳೆ ಬೆಳೆ ಆಗ್ತಾ ಕೆರೆ ಕಟ್ಟೆಗಳಲ್ಲಿ ನೀರು ತುಂಬಿ ಎಲ್ಲರೂ ಸುಖದಿಂದ ಸಂತೋಷವಾಗಿದ್ದರು. ಈಗಿರೋ ಅಮ್ಮನವ್ರ ದೇವಸ್ಥಾನವೇ ಆಗ ಅಗ್ನೀಶ್ವರನ ದೇವಾಲಯವಾಗಿತ್ತು. ಅಗ್ನೀಶ್ವರ ಸ್ವಾಮಿಯ ಮುಂದೆ ಚಿನ್ನದ ಹೊದಿಕೆಯಿಂದ ಕೂಡಿದ ಪುಟ್ಟ ಅಗ್ನಿಲಿಂಗವಿದೆ.
ಅದರ ಸುತ್ತಮುತ್ತಲೂ ದೀಪಗಳು ಬೆಳಗುತ್ತಿವೆ. ಆಗ ಧರ್ಮದರ್ಶಿಗಳೇ, ಏನು ಆತಂಕದಲ್ಲಿ ಬಂದಿದ್ದೀರಲ್ಲ, ಏನು ಅಂತ ಅಗ್ನೇಶ್ವರನಲ್ಲಿ ಅರ್ಕೆ ಮಾಡ್ಕೊಳ್ಳಿ, ಎಲ್ಲ ನಿವಾರಣೆ ಆಗುತ್ತೆ. ಈ ಅಗ್ನೇಶ್ವರನಿಗೆ ಆಪತ್ತು ಬಂದ ಹಾಗಿದೆ. ಇನ್ನು ಯಾರನ್ನ ಕಾಪಾಡ್ತಾರೋ ಅರ್ಥ ಆಗ್ತಾ ಇಲ್ಲ. ಏನು ಹೇಳ್ತಾ ಇದ್ದೀರಿ? ದೇವರಿಗೆ ಆಪತ್ತು ಬಂದಿದೆಯಾ? ಏನು ಅಂತ ಸ್ವಲ್ಪ ವಿವರವಾಗಿ ಹೇಳಿ ಧರ್ಮದರ್ಶಿಗಳೇ. ಹಿಂದೂ ದೇಶದ ಮೇಲೆ ಅಲ್ಲಾವುದ್ದೀನ್ ಖಿಲ್ಜಿ ದಾಳಿ ಮಾಡ್ತಿರೋ ವಿಷಯ ತಮಗೆ ತಿಳಿದಿರ್ಬೋದು. ಉತ್ತರ ಭಾರತ ಎಲ್ಲ ವಶ ಮಾಡ್ಕೊಂಡು ಅವನು ದಕ್ಷಿಣ ರಾಜ್ಯಗಳ ಕಡೆ ಕಣ್ಣು ಹಾಕಿದ್ದಾನೆ. ಅಯ್ಯೋ, ಇಲ್ಲಿ ಯಾವಾಗ ಬೇಕಾದ್ರೂ ಯುದ್ಧ ಆಗಬಹುದು. ಯಾವಾಗಲೂ ಅಲ್ಲ ಅರ್ಚಕರೇ, ಯುದ್ಧ ಈಗಾಗಲೇ ಶುರುವಾಗ್ಬಿಟ್ಟಿದೆ. ಅಲ್ಲಾವುದ್ದೀನ್ ಖಿಲ್ಜಿ ಸೈನ್ಯಾಧಿಪತಿ ಮಲ್ಲಿಕಾಫರ್ ತನ್ನ ದಂಡನ್ನು ಕಟ್ಕೊಂಡು ಎಲ್ಲ ಕಡೆ ದಾಳಿ ನಡೆಸ್ತಾ ಇದ್ದಾನೆ. ಹೊಯ್ಸಳೇಶ್ವರ ದೇವಸ್ಥಾನ, ಕೇದಾರೇಶ್ವರ ದೇವಸ್ಥಾನ, ಈ ದೇವಸ್ಥಾನಗಳ ಮೇಲೆ ದಂಡೆತ್ತು ಹೋಗಿ ಅಲ್ಲಿರೋ ಚಿನ್ನಾಭರಣ, ಒಡವೆ, ಆಸ್ತಿಪಾಸ್ತಿನ ಲೂಟಿ ಮಾಡಿದಾನಂತೆ. ನಮ್ಮ ದೇವಸ್ಥಾನಕ್ಕೂ ಬರ್ತಾ ಇದ್ದಾನಂತ ಸುದ್ದಿ ಬಂದಿದೆ ಅರ್ಚಕರೇ. ಅಯ್ಯೋ, ಬರಲಿ ಬಿಡಿ, ನಮ್ಮ ಅಗ್ನೇಶ್ವರ ಅವನ್ನ ಸುಟ್ಟು ಬೂದಿ ಮಾಡಿಬಿಡ್ತಾನೆ. ಅದು ಹಾಗಲ್ಲ ಸ್ವಾಮಿ, ನಾವು ದೇವರನ್ನು ರಕ್ಷಿಸಿದ್ರೆ ದೇವರು ನಮ್ಮನ್ನು ರಕ್ಷಿಸ್ತಾನೆ. ಹಾಗೆ ನೋಡಿದ್ರೆ ಅವನು ದಾಳಿ ಮಾಡಿದ ಎಲ್ಲ ದೇವರುಗಳು ಶಕ್ತಿವಂತರ ತಾನೆ. ಅಲ್ಲೆಲ್ಲ ಅವನಿಗೆ ಏನೂ ಆಗಿಲ್ಲ ಅರ್ಚಕರೇ. ಬದಲಿಗೆ ನಾವು ನಂಬಿಕೊಂಡಿರೋ ದೇವರುಗಳ ವಿಗ್ರಹಗಳನ್ನ ಚೆಂಡಾಡಿದ್ದಾನೆ. ಅವನದು ಬೇರೆ ಧರ್ಮ. ನಮ್ಮ ದೇವರ ನಿಷ್ಠೆ, ನಿಯಮ, ಪೂಜೆ ಇವೆಲ್ಲ ಅವನ ಮೇಲೆ ಏನೂ ಪ್ರಭಾವ ಬೀರಿಲ್ಲ. ಆದರೆ ಆ ದುಷ್ಟನಿಗೆ ಒಂದಲ್ಲ ಒಂದಿನ ಶಿಕ್ಷೆ ತಪ್ಪಿದ್ದಲ್ಲ. ಧರ್ಮ ಯಾವುದಾದ್ರೆ ಏನ್ರಿ, ನಾವು ನಂಬಿ ಪೂಜೆ ಮಾಡೋ ಕ್ರಮ ಮುಖ್ಯ ಅಷ್ಟೇ. ಅದೆಲ್ಲ ಬಿಡಿ ಅರ್ಚಕರೇ, ಅವೆಲ್ಲ ತರ್ಕಕ್ಕೆ ಸಿಗದ ವಿಚಾರಗಳು. ಈಗ ಮುಖ್ಯವಾಗಿ ನಾವು ಅಗ್ನೇಶ್ವರನ, ಅಗ್ನಿ ಲಿಂಗವನ್ನ, ದೇವಾಲಯದ ಆಸ್ತಿ ಪಾಸ್ತಿನೆಲ್ಲ ಆ ಮಲ್ಲಿಕಾಫರ್ನಿಗೆ ಸಿಗದ ಹಾಗೆ ಹೇಗೆ ಕಾಪಾಡೋದು, ಇದು ನಮ್ಮ ಮುಂದಿರೋ ಮುಖ್ಯ ಸಮಸ್ಯೆ. ಹೌದು, ಈಗ ಹೇಗಾದ್ರೂ ಮಾಡಿ ನಮ್ಮ ದೇವ್ರನ್ನ ನಾವು ಕಾಪಾಡ್ಕೊಳ್ಳೇಬೇಕು. ಈಗ ನನಗೊಂದು ಯೋಚನೆ ಬಂದಿದೆ. ಹೀಗೆ ಮಾಡಿದರೆ ನಮ್ಮ ದೇವ್ರನ್ನ, ನಮ್ಮ ದೇವಸ್ಥಾನದ ಸಮಸ್ತ ಆಸ್ತಿಯನ್ನು ನಾವು ಕಾಪಾಡ್ಕೊಳ್ಬೋದು. ಹೇಳಿ ಹೇಳಿ ಅರ್ಚಕರೇ, ಅದೇನು ನಿಮ್ಮ ಯೋಚನೆ? ಒಟ್ಟಲ್ಲಿ ನಮ್ಮ ದೇವರನ್ನು ನಾವು ಕಾಪಾಡ್ಕೋಬೇಕು. ಹೌದೌದು, ಹೇಗಾದ್ರೂ ಮಾಡಿ ನಮ್ಮ ದೇವಸ್ಥಾನದಲ್ಲಿರೋ ದೇವರು, ಒಡವೆ, ವಸ್ತ್ರ ಎಲ್ಲವನ್ನು ಒಂದು ಕಡೆ ಸಂಗ್ರಹ ಮಾಡಿಬಿಟ್ಟು ಅದ್ರ ಮುಂದೆ ಒಂದು ದೊಡ್ಡ ಗೋಡೆಯನ್ನು ಕಟ್ಬಿಡ್ಬೇಕು. ಧರ್ಮದರ್ಶಿಗಳೇ, ಆ ಗೋಡೆ ಮುಂದೆ ಇನ್ನೊಂದು ಬೇರೆ ವಿಗ್ರಹವನ್ನು ಇಟ್ಬಿಟ್ಟು ಏನೂ ಅಲಂಕಾರ ಮಾಡದೆ ಪ್ರತಿಷ್ಠಾಪನೆ ಮಾಡಿ ಪೂಜೆ ಪುನಸ್ಕಾರ ಶುರು ಮಾಡಿಬಿಡೋಣ. ಆಗ ಅವನು ಈ ದೇವಸ್ಥಾನದಲ್ಲಿ ಏನು ಸಂಪತ್ತಿಲ್ಲ ಅಂತ ಸುಮ್ಮನೆ ಹೊರಟೋಗ್ಬಿಡ್ತಾನೆ. ಅವರು ದೇವರ ವಿಗ್ರಹಗಳನ್ನು ನಾಶ ಮಾಡ್ತಾರೆ ಹೊರತು ಗೋಡೆಗಳನ್ನಲ್ಲ. ಪರಿಸ್ಥಿತಿ ಎಲ್ಲ ಶಾಂತ ಆದಮೇಲೆ ಗೋಡೆ ನೋಡಿದು ಅಗ್ನೀಶ್ವರ ಮತ್ತು ಅಗ್ನಿಲಿಂಗವನ್ನು ಹೊರತೆಗೆದು ಪುನಃ ಪ್ರತಿಷ್ಠಾಪನೆ ಮಾಡಿ ಪೂಜೆ ಪುನಸ್ಕಾರಗಳನ್ನು ಆರಂಭ ಮಾಡೋಣ. ಹೌದು ಹೌದು ಅರ್ಚಕರೇ, ನಿಮ್ಮದು ಸರಿಯಾದ ಆಲೋಚನೆ. ಹೀಗೆ ಮಾಡೋದ್ರಿಂದ ಆ ಮಲ್ಲಿಕಾಫ್ರನ್ಗೆ ದಾರಿ ತಪ್ಪಿಸಬಹುದು. ಅರ್ಚಕರೇ, ಗೋಡೆ ಕಟ್ಟ ಕಾರ್ಯನ ಬೇಗ ಪ್ರಾರಂಭ ಮಾಡಿ. ಅದಕ್ಕೆ ಬೇಕಾದ ಸಾಮಗ್ರಿಗಳನ್ನ ನಾನು ವ್ಯವಸ್ಥೆ ಮಾಡಿಸ್ತೀನಿ. ಬೇಗ ಇಟ್ಗೇಡು, ಜೋಡಿಸು. ಬೇಗ ಬೇಗ ಮಾಡಿ. ನೋಡಿ, ಹೇಗಾದ್ರೂ ಮಾಡಿ ನಮ್ಮ ದೇವ್ರನ್ನ ನಾವು ಕಾಪಾಡ್ಕೋಬೇಕು. ಗೋಡೆನ ಗಟ್ಟಿಯಾಗಿ ಕಟ್ಟಿ ಒಂದು ಚೂರು ಸುಳಿ ಸಿಗಬಾರ್ದು ಆ ಮಲ್ಲಿಕಾಫರ್ನಿಗೆ. ಆ ರೀತಿ ಕಟ್ಟಬೇಕು. ಆಯ್ತಾಯ್ತು. ಬೇಗ ಬೇಗ ಇಟ್ಕೇಡಪ್ಪ, ಮಣ್ಣಾಕು, ಸರಿಯಾಗಿ ಜೋಡಿಸಿ, ಭದ್ರವಾಗಿ ಕಟ್ಟು, ಭದ್ರವಾಗಿ ಕಟ್ಟು. ಹಾಂ, ಸರಿಯಾಗಿ ಮಣ್ಣಾಕು, ಸರಿಯಾಗಿ ಮಣ್ಣಾಕು. ಸ್ವಾಮಿ, ದಯವಿಟ್ಟು ನಮ್ಮ ತಪ್ಪನ್ನು ಕ್ಷಮಿಸ್ಬಿಡಪ್ಪ. ನಿನ್ನನ್ನು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ನಮ್ಮ ಬೇರೆ ದಾರಿನೇ ಕಾಣಲಿಲ್ಲ ತಂದೆ. ಮುಂದೆ ಅಮ್ಮನವರು ಪೂಜೆ ಮಾಡುವಾಗ
ನಿನಗೂ ಪೂಜೆ ಸಲ್ಲಿ ಅಂತ ಗೋಡೆಗೆ ಪೂಜೆ ಮಾಡ್ತೀವಿ ತಂದೆ. ನೀನು ಅದನ್ನೇ ಸ್ವೀಕರಿಸಬೇಕು. ಎಲ್ಲ ಗಲಾಟೆಗಳು ಮುಗಿಯೋವರೆಗೂ ಇದು ಅನಿವಾರ್ಯ ಪ್ರಭುವೇ. ನೋಡಿ ಅರ್ಚಕರೇ, ಈಗ ಕಟ್ಟಿರೋ ಗೋಡೆ ಹೊಸ ಗೋಡೆ ತರ ಕಾಣ್ತಾ ಇದೆ. ಇದರಿಂದ ಅನುಮಾನ ಬಂದರೂ ಬರಬಹುದು. ಹಳೆ ಗೋಡೆ ತರ ಮಾಡಿ. ಆಯ್ತಾಯ್ತು, ಮಾಡಿಸ್ತೀನಿ. ಸ್ವಲ್ಪ ಗೋಡೆನ ಹಳೆ ಥರ ಮಾಡ್ಬಿಡಪ್ಪ. ಧರ್ಮದರ್ಶಿಗಳೇ, ಇನ್ನು ಮುಂದೆ ಗೋಡೆ ಹಿಂದೆ ಶಿವ ಅಗ್ನಿಲಿಂಗ ಇದೆ ಅಂತ ಯಾರಿಗೂ ತಿಳಿಯೋದಿಲ್ಲ. ಬರೀ ಗೋಡೆ ಅಂತ ಮಾತ್ರ ತಿಳ್ಕೊಳ್ತಾರೆ. ನೋಡಿ, ಈ ರಹಸ್ಯ ನನ್ನ ಮತ್ತು ನಿಮ್ಮ ನಡುವೆ ಮಾತ್ರ ಇರಲಿ, ಬೇರೆ ಯಾರಿಗೂ ತಿಳಿಯೋದು ಬೇಡ. निटलाक्ष त्रिपुरान्तकाहर रवितेज हिमशैलदेवा भुविपाल ओं हरा माहेश्वराय शशिशेखरा हरा देवा गंगाधरा हरा फणिभूषणा शिव मां पाहि सर्वेश नमः अनराव कैलासवास. ಮಲಿಕ್ ಕಾಫರ್ನ ಯಾಮಾರಿಸ್ಬೇಕು ಅಂತ ಆ ಗೋಡೆ ಮುಂದೆ ಅಮ್ಮನವರ ವಿಗ್ರಹ ಸ್ಥಾಪನೆ ಮಾಡಿದ್ರು. ಆ ದೇವಸ್ಥಾನದ ಧರ್ಮಾಧಿಕಾರಿ ಪೂಜಾರಿ ಅನ್ಕೊಂಡಂಗೆ ಮಲ್ಲಿಕಾಪರು ಯಾಮಾರ್ದ, ಮೋಸ ಹೋದ. ಅವ್ರ ಉಪಾಯ ಫಲಿಸ್ತು. ಬೇರೆ ಹಿಂದೂ ದೇವಸ್ಥಾನದಲ್ಲಿ ಸಿಕ್ಕ ಹಾಗೆ ಈ ಶಿವನ ದೇವಸ್ಥಾನದಲ್ಲಿ ಮಲ್ಲಿಕಾಫರ್ಗೆ ಚಿನ್ನದ ಒಡವೆ ಆಗಲಿ ಬೆಳ್ಳಿ ಒಡವೆ ಆಗಲಿ ಯಾವುದೂ ಸಿಕ್ಕಲಿಲ್ಲ. ಏನೂ ಸಿಗಲಿಲ್ವಲ್ಲ ಅನ್ನೋ ಕೋಪದಲ್ಲಿ ಮಲ್ಲಿಕಾಪರು ಇಡೀ ಶಂಕರಾಪುರವನ್ನು, ದೇವಸ್ಥಾನವನ್ನು ಧ್ವಂಸ ಮಾಡಿಬಿಟ್ಟ. ಊರು ಜನಕ್ಕೆಲ್ಲ ಚಿತ್ರಹಿಂಸೆ ಕೊಟ್ಟು ತುಂಬ ಜನನ ಕೊಂದು ಹಾಕಿದ. ಗಟ್ಟಿಮುಟ್ಟಾಗಿದ್ದವ್ರನ್ನ ಗುಲಾಮ್ರನ್ನಾಗಿ ಮಾಡ್ಕೊಳ್ಳೋದಕ್ಕೆ ಎಳ್ಕೊಂಡು ಹೋದ. ಮತ್ತಿನ್ನೇನು, ಊರಿಗೂರೇ ಹಾಳಾದ್ಮೇಲೆ ಮತ್ತೆ ಯಾರಿರ್ತಾರೆ ಇಲ್ಲಿ? ಆದರೂ ಊರು ಉಳ್ಕೊಂಡಿದ್ಯಲ್ಲ, ಅದು ಹೇಗೆ? ಅಲ್ಲೇ ಇರೋದು ಸ್ವಾರಸ್ಯ. ಈ ಊರ ಧರ್ಮಾಧಿಕಾರಿ ಮಗಳು ದುರ್ಗಮ್ಮ ಅದ್ಯಾಗೋ ತಪ್ಪಿಸ್ಕೊಂಡ್ಬಿಟ್ಟಿದ್ಲು. ಮಲ್ಲಿಕಾಫರ್ ಮಾಡಿದ ಧ್ವಂಸವನ್ನು ನೋಡಿ ಆಘಾತಕ್ಕೊಳಗಾಗಿ ದುರ್ಗಮ್ಮ ಜಡವಾಗ್ಬಿಟ್ಟಿದ್ಲು. ವಿಷಯ ತಿಳಿದ ಸುತ್ತಮುತ್ತ ಊರಿನ ಜನ ದಾಳಿ ಆದ್ಮೇಲೆ ಶಂಕರಾಪುರಕ್ಕೆ ಓಡೋಡಿ ಬಂದರು. ಆ ಸಮಯದಲ್ಲಿ ಜಡವಾಗಿದ್ದ ದುರ್ಗಮ್ಮನ್ನ ಅವರ ಸಂಬಂಧಿಕರೆಲ್ಲ ನೋಡಿ ಕರ್ಕೊಂಡು ಹೋಗಿ ದುರ್ಗಮ್ಮನ್ನ ಸಾಕಿ ಬೆಳೆಸಿದರು. ನಿಧಾನವಾಗಿ ಚೇತರಿಸ್ಕೊಂಡು ದುರ್ಗ ಅಲ್ಲೇ ಬೆಳೆದು ದೊಡ್ಡವಳಾದ್ಲು. ಅವಳು ಮದುವೆ ಮಾಡಿಕೊಂಡು ಸಂಸಾರಸ್ಥಳಾಗಿ ಮಕ್ಕಳು ಮರಿಗಳನ್ನ ಹೆತ್ಕೊಂಡು ಸುಖವಾಗೇ ಇದ್ಲು. ಆದರೆ ಅವಳಿಗೆ ಅವಳ ಹುಟ್ಟೂರು ಶಂಕರಾಪುರದ ನೆನಪು ಆವಾಗ ಕಾಡ್ತಾನೇ ಇತ್ತು. ವಯಸ್ಸಾದ ಕಾಲಕ್ಕೆ ಒಂದು ಸಮಯನ ನಿಶ್ಚಯ ಮಾಡಿಕೊಂಡು ತನ್ನ ಸಂಸಾರ ಸಮೇತವಾಗಿ ಶಂಕರಾಪುರಕ್ಕೆ ಬಂದೇ ಬಿಟ್ಲು. ಆದರೆ ಇಡೀ ಊರಿನಲ್ಲಿ ಯಾವುದೇ ದೇವಸ್ಥಾನ ಇರಲಿಲ್ಲ. ಮಲ್ಲಿಕಾಪರ್ನ ಯಾಮಾರಿಸೋದಕ್ಕೆ ಗರ್ಭಗುಡಿ ಮುಂದೆ ಗೋಡೆ ಕಟ್ಟಿ ಅಮ್ಮನವರ ವಿಗ್ರಹನ ಇಟ್ಟಿದ್ದು
ದುರ್ಗಮ್ಮನಿಗೆ ಚೆನ್ನಾಗೇ ನೆನಪಿತ್ತು. ಓ, ಗೋಡೆಯಲ್ಲಿ ಚಿನ್ನಾಭರಣ ಇರೋ ವಿಷಯ ದುರ್ಗಮ್ಮಂಗೆ ಮಾತ್ರ ಗೊತ್ತಿತ್ತಾ? ಗೋಡೆ ಒರೆಸಿ ಚಿನ್ನಾಭರಣ ಎಲ್ಲ ತಗೊಂಡ್ಬಿಟ್ರಾ? ಇಲ್ಲಪ್ಪ, ಅದು ಹಾಗಲ್ಲ. ವಯಸ್ಸಿನ ಹೊಡೆತದಿಂದ ದುರ್ಗಮ್ಮ ಬರೀ ಗೋಡೆ ಗೋಡೆ ಅಂತ ಮಗನಿಗೆ ಹೇಳ್ತಾ ಇದ್ದ. ಪೂರ್ತಿ ವಿವರ ಹೇಳಕ್ಕೆ ಆಗಲಿಲ್ಲ ಅವಳಿಗೆ. ಮಗ ಅದನ್ನು ತಪ್ಪಾಗಿ ಅರ್ಥೈಸ್ಕೊಂಡು ಅಮ್ಮ ದೇವಸ್ಥಾನ ಸುತ್ತಮುತ್ತಲು ಗೋಡೆ ಕಟ್ಟೋದಕ್ಕೆ ಹೇಳ್ತಾ ಇದ್ದಾಳೇನೋ ಅಂತ ಅನ್ಕೊಂಡ. ಇನ್ಮೇಲೆ ದೇವಸ್ಥಾನದ ಜವಾಬ್ದಾರಿ ನಾನು ತಗೊಂತೀನಿ, ನೀನು ನಿಶ್ಚಿಂತವಾಗಿರಮ್ಮ ಅಂತ ಅಮ್ಮನಿಗೆ ಮಾತು ಕೊಟ್ಟ. ಓ, ಇದೇನು ಬೇರೆ ಕಡೆನೇ ತಿರ್ಕೋತಾ ಇದೆ ನಿಮ್ಮ ಕತೆ? ಅವಳು ಮನಸ್ಸಿನಲ್ಲಿ ಕೊರಗ್ತಿದ್ದ ಒಂದು ಚಿಂತೆ ದೂರ ಆಯಿತು ಅಂತ ತನ್ನ ಮನಸ್ಸನ್ನ ಹಗರ ಮಾಡಿಕೊಂಡ್ಳು ದುರ್ಗಮ್ಮ. ಗೋಡೆ ವಿಚಾರನ ಮಗನಿಗೆ ಹೇಳಿದ್ನಲ್ಲ ಅಂತ ನೆಮ್ಮದಿಯಾಗಿ ದುರ್ಗಮ್ಮ ಪ್ರಾಣ ಬಿಟ್ಲು. ಮಗ ಅಮ್ಮನ ನೆನಪಿಗಾಗಿ ಅಮ್ಮನವ್ರಿಗೆ ಒಂದು ದೇವಸ್ಥಾನವನ್ನು ಕಟ್ಟಿಸ್ದ. ದೇವಸ್ಥಾನದ ಸುತ್ತಮುತ್ತಲ ಗೋಡೆ ಕಟ್ಟಿಸಿ ಕುಂಭಾಭಿಷೇಕ ಮಾಡಿಸಿ ತನ್ನ ತಾಯಿಯ ಕೊನೆ ಆಸೆ ಈಡೇರಿಸಿದ್ನಲ್ಲ ಅಂತ ತೃಪ್ತನಾದ. ಓ, ಒಂದು ಗೋಡೆ ಕತೆ ಹಾಗೆ ಉಳ್ದೋಯ್ತು ಅನ್ನಿ. ತುಂಬ ಚೆನ್ನಾಗಿ ಕತೆ ಹೇಳ್ತೀರಾ. ಹೌದು, ನೀವ್ಯಾಕೆ ಹರಿಕತೆನ ಶುರು ಮಾಡಬಾರ್ದು? ಈ ವಯಸ್ಸಲ್ಲಿ ದುಡಿಯೋದು ಕಷ್ಟ, ಹರಿಕತೆನ ವೃತ್ತಿ ಮಾಡಿಕೊಂಡ್ರೆ ಆರಾಮಾಗಿ ಜೀವನ ನಡೆಸ್ಬೋದು. ನೀವು ಹೇಳಿದ್ನಲ್ಲ ನಾನು ನಂಬಬೇಕು ಅಂತೀರಾ? ನಾನು ಹೇಳಿದ್ದು ನಿನಗೆ ಹರಿಕತೆ ಅಂತ ಅನ್ನಿಸ್ತಾ ಇದೆಯಾ ಮಗು? ಅದು ಸಹಜವೇ. ಆದರೆ ನಾನು ಹೇಳಿದ್ರಲ್ಲಿ ಸತ್ಯ ಇದೆ. ಅದಕ್ಕೆ ದೇವಸ್ಥಾನದಲ್ಲಿ ಪುರಾವೆ ಇದೆ, ಸಾಕ್ಷಿನೂ ಇದೆ. ಏನ್ ಸಾಕ್ಷಿ ಇದೆ, ಏನ್ ಪುರಾವೆ ಇದೆ? ನಂದಿಕೇಶ್ವರ, ಸ್ವಾಮಿ ನಂದಿಕೇಶ್ವರ. ನಂದಿಕೇಶ್ವರನ? ನಿಮ್ಮ ಕತೆ ಮಧ್ಯೆ ಇವನ್ ಯಾಕೆ ನುಗ್ದ? ನಂದಿಕೇಶ್ವರ ಸ್ವಾಮಿ ಯಾವಾಗಲೂ ಇರೋದು ಶಿವನ ದೇವಸ್ಥಾನದಲ್ಲೇ ಅಲ್ವೇ? ಅದು ಬಿಟ್ಟು ಅಮ್ಮನವ್ರ ದೇವಸ್ಥಾನದಲ್ಲಿ ನಂದಿಕೇಶ್ವರ ಇದ್ದಾನೆ ಅನ್ನೋದಾದರೆ ಅಲ್ಲಿ ಶಿವ ಇರಲೇಬೇಕಲ್ವಾ? ನನ್ನ ತಲೆ ಕೆಟ್ಟು ಗೊಬ್ಬರ ಆಗೋಯ್ತು. ನಿಮ್ಮ ಮಾತಿನಲ್ಲಿ ಸತ್ಯ ಇದೆ ಅಂತಲೇ ಇಟ್ಕೊಳ್ಳೋಣ. ಗೋಡೆ ಹಿಂದೆ ಚಿನ್ನದ ಆಭರಣ, ಶಿವನ ವಿಗ್ರಹ ಇದೆ ಅಂತಲೇ ಇಟ್ಕೊಳ್ಳೋಣ. ನೀವೇ ಯಾಕೆ ಊರಿನವ್ರಿಗೆಲ್ಲ ಹೇಳಿ ಗೋಡೆ ನೋಡಿಸ್ಬಾರ್ದು? ಇಷ್ಟೆಲ್ಲ ಗೊತ್ತಿರೋ ನಾನು ಆ ಪ್ರಯತ್ನ ಮಾಡದೇ ಇರ್ತೇನೆ ಮಗು. ಅದನ್ನೂ ಮಾಡದೆ ಊರಿನವ್ರಿಗೆಲ್ಲ ಈ ಕತೆ ಎಲ್ಲ ಹೇಳಿದೆ. ಆದರೆ ಯಾರೂ ನಾನು ಹೇಳಿದ ಕತೆನ ನಂಬಲೇ ಇಲ್ಲ. ನಿನ್ನ ಹಾಗೆ ನಾನು ಹೇಳ್ತಾ ಇರೋದು ಹರಿಕತೆ ಬುರ್ರಕತೆ ಅಂತ ನಗಾಡಿಕೊಂಡು ಹೋದ್ರು. ನೀವೇ ಒಂದು ಹಾರೇನೋ ಗುದ್ಲಿನೋ ತಗೊಂಡು ಯಾಕೆ ಗೋಡೆ ಕೆಡಬಾರ್ದು? ಅದನ್ನು ಮಾಡಿದ್ನಪ್ಪ. ಒಂದು ದಿವಸ ಹಾರೆ ತಗೊಂಡು ಗೋಡೆ ಹೊಡೆದು ಶಿವನ್ನ ಬಿಡುಗಡೆ ಮಾಡೋಣ ಅಂತ ಹೋದೆ. ಜನ ಎಲ್ಲ ನನ್ನನ್ನು ಹುಚ್ಚ ಅಂತ ಹೇಳಿ ಕಲ್ಲು ತಗೊಂಡು ಹೊಡೆದು ಓಡಿಸಿದ್ರು. ಓ, ಅಷ್ಟಕ್ಕೆ ಊರವರು ಸಹ ನನಗೆ ಯಾಕೆ ಅಂತ ಸುಮ್ಮನಾಗ್ಬಿಟ್ರಾ? ಇಲ್ಲ, ಹಾಗೆಲ್ಲ ಸುಮ್ಮನಾಗೋ ಜಾಯಮಾಲನೇ ಅಲ್ಲ ನನ್ನದು. ಬಿಡ್ಲಿಲ್ಲ ನನ್ನ ಛಲಾನ. ಸಾವಿರದ 1991ನೇ ಇಸ್ವಿಯಾದರೂ ಪರಶಿವ ಮತ್ತು ಅಗ್ನಿಲಿಂಗ ಗೋಡೆಯಲ್ಲಿರೋ ರಹಸ್ಯ ಯಾರಿಗೂ ಗೊತ್ತಿರಲಿಲ್ಲ. ಆದರೆ ನಮ್ಮ ಪೂರ್ವಿಕರು ಅವರ ಮಕ್ಕಳಿಗೆ ತಿಳಿಯೋ ಹಾಗೆ ಮಾತ್ರ ಹೇಳ್ತಾ ಬಂದರು. ಅದರಲ್ಲಿ ಪರಶಿವ ಮತ್ತು ಅಗ್ನಿಲಿಂಗದ ರಹಸ್ಯವನ್ನು ತಿಳಿದವರಲ್ಲಿ ನಾನೂ ಒಬ್ಬನಾಗಿದ್ದೆ.